ಜನ ತೇಜಸ್ವಿ ಸೂರ್ಯ ಅವರಿಗೆ ಪ್ರಶ್ನೆ ಕೇಳ್ತಿದ್ದಾರೆ. ತೇಜಸ್ವಿ ಅವರ ಕಾರ್ಯವೈಖರಿ ಬಗ್ಗೆ ಗಂಭೀರ ಆರೋಪಗಳಿದೆ. ವಾಪಸ್ ಬರೋಕೆ ಪ್ರಯತ್ನಿಸಿದ ಕರ್ನಾಟಕದ ಪ್ರವಾಸಿಗರು ಗಂಭೀರ ಸಮಸ್ಯೆಯನ್ನ ಎದುರಿಸಿದ್ರು. ನಮಸ್ಕಾರ, ADINA.comಗೆ ಸ್ವಾಗತ. ನಾನು GM ಪವಿತ್ರ. 2025 ಏಪ್ರಿಲ್ 22ಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ ಭಯೋತ್ಪಾದಕರ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ದಾಳಿಯಲ್ಲಿ ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ಸೇರಿದಂತೆ 3 ಕನ್ನಡಿಗರು ಪ್ರಾಣವನ್ನ ಕಳ್ಕೊಂಡಿದ್ರು ಮತ್ತು ಹಲವಾರು ಜನ ಗಾಯಗೊಂಡಿದ್ರು. ಈ ಘಟನೆ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಅವರು ಲೋಕಸಭೆಯ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರಾಗಿ ಕಾಶ್ಮೀರದಲ್ಲೇ ಇದ್ರು. ಆದ್ರೆ ಈ ದಾಳಿ ಸಂದರ್ಭದಲ್ಲಿ ಅವರ ಕಾರ್ಯವೈಖರಿ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿದೆ. ಹಾಗೇನೆ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಸಂಸದರು ಆ ಬಗ್ಗೆ ಚಕಾರ ಎತ್ತುತ್ತಾನೆ ಇಲ್ಲದೆ ಇರೋದು ಗಮನಾರ್ಹವಾಗಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ತೇಜಸ್ವಿ ಸೂರ್ಯ ಏನ್ ಮಾಡಬೇಕಾಗಿತ್ತು, ಸಂಸದರಾಗಿ ತೇಜಸ್ವಿ ಸೂರ್ಯ ತಮ್ಮ ಕರ್ತವ್ಯವನ್ನ ಮರ್ತು ಬಿಟ್ರ, ಕರ್ನಾಟಕದ ಜನತೆಗೆ ಸಹಾಯ ಮಾಡೋಕೆ ತೇಜಸ್ವಿ ಸೂರ್ಯ ಯಾಕೆ ಮುಂದೆ ಬರ್ತಿಲ್ಲ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಪಹಲ್ಗಾಮ್ನಲ್ಲಿ ನಡೆದಂತ ಭಯೋತ್ಪಾದಕರ ದಾಳಿ ಕರ್ನಾಟಕದಿಂದ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ದಂತಹ ಅನೇಕರ ಜೀವನವನ್ನ ತಲೆ ಕೆಳಗಾಗಿಸಿದೆ. ಈ ದಾಳಿಯಲ್ಲಿ ಭಯೋತ್ಪಾದಕರು ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ನಡೆಸಿದ್ರು. ಸಂಸದ ಪ್ರತಾಪ್ ಸಿಂಹ ಅವರು ಮಾಧ್ಯಮಗಳ ಮುಂದೆ ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ತೇಜಸ್ವಿ ಸೂರ್ಯ ಅವರು ಸಹ ಈ ಘಟನೆ ಬಗ್ಗೆ ಮಾತಾಡಿದ್ದು, ಪ್ರವಾಸಿಗರು ಎದುರಿಸಿದ ಕಷ್ಟಗಳನ್ನ ವಿವರವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಆದ್ರೆ ಅದೇ ಪ್ರವಾಸಿಗರು ಕೇಂದ್ರ ಸರ್ಕಾರದ ರಕ್ಷಣಾ ವೈಫಲ್ಯದಿಂದಾನೇ ಸಾವನ್ನಪ್ಪಿರೋ ಬಗ್ಗೆ ತುಟಿ ಬಿಚ್ಚಿಲ್ಲ. ಈಗಾಗಲೇ ಕಿರಣ್ ರಿಜಿಜು ಸರ್ಕಾರದ ವೈಫಲ್ಯ ಅಂತ ಒಪ್ಕೊಂಡಿದ್ದಾರೆ. ಇದರ ಬಗ್ಗೆಯೂ ತೇಜಸ್ವಿ ಸೂರ್ಯ ಮಾತಾಡಬಹುದಿತ್ತಲ್ವಾ, ಆದ್ರೆ ಮಾತಾಡಿಲ್ಲ. ಅಷ್ಟೇ ಅಲ್ಲ, ಈ ದಾಳಿ ನಂತರ ಕಾಶ್ಮೀರದಿಂದ ವಾಪಸ್ ಬರೋಕೆ ಪ್ರಯತ್ನಿಸಿದಂಥ ಕರ್ನಾಟಕದ ಪ್ರವಾಸಿಗರು ಗಂಭೀರ ಸಮಸ್ಯೆಯನ್ನ ಎದುರಿಸಿದ್ದಾರೆ. ವಿಮಾನಯಾನ ಸಂಸ್ಥೆಗಳು ಸಿಕ್ಕಿದ್ದೇ ಚಾನ್ಸ್ ಅಂತ ಈ ದುರ್ಘಟನೆಯನ್ನ ದುರುಪಯೋಗ ಪಡಿಸಿಕೊಂಡು ಟಿಕೆಟ್ ದರವನ್ನ ದುಪ್ಪಟ್ಟು ಮಾಡಿದ್ರು. ಇದರಿಂದಾಗಿ ಅನೇಕ ಕನ್ನಡಿಗರು ಕಾಶ್ಮೀರದಿಂದ ವಾಪಸ್ ಬರೋದಕ್ಕೆ ಪರದಾಡುವಂತಾಯ್ತು. ಈ ಸಂದರ್ಭದಲ್ಲಿ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಕಾಶ್ಮೀರದಲ್ಲೇ ಇದ್ರೂ ಸಹ ಈ ಸಮಸ್ಯೆಯನ್ನ ಪರಿಹರಿಸೋಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋ ಟೀಕೆ ಇದೀಗ ವ್ಯಕ್ತ ಆಗ್ತಾ ಇದೆ. ವಿಮಾನಯಾನ ಸಂಸ್ಥೆಗಳು ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರದ ಅಂಡರ್ನಲ್ಲೇ ಕಾರ್ಯನಿರ್ವಹಿಸುತ್ತೆ. ಹೀಗಿದ್ರೂ ಸಹ ಸಂಸದರಾದ ತೇಜಸ್ವಿ ಸೂರ್ಯ ಮೋದಿ ಜೊತೆಗೆ ಮಾತುಕತೆಯನ್ನ ನಡೆಸಿ ವಿಮಾನಯಾನದ ಹಣವನ್ನ ಕಡಿಮೆ ಮಾಡದೇ ಇದ್ರೂ ಪರವಾಗಿಲ್ಲ, ಮೊದಲು ಎಷ್ಟಿತ್ತೋ ಅಷ್ಟೇ ಇಡೋದ್ರಲ್ಲಾದ್ರೂ ಸಹಾಯ ಮಾಡಬಹುದಿತ್ತು. ಈ ಬಗ್ಗೆಯೂ ಸಹ ತೇಜಸ್ವಿ ಸೂರ್ಯ ಎಲ್ಲಿಯೂ ಮಾತಾಡಿಲ್ಲ. ಇನ್ನು ಕರ್ನಾಟಕದ ಜನತೆಯನ್ನ ಪ್ರತಿನಿಧಿಸುವ ಸಂಸದರೊಬ್ಬರು ಈ ರೀತಿ ತುರ್ತು ಸಂದರ್ಭದಲ್ಲಿ ಕ್ರಮಕ್ಕೆ ಮುಂದಾಗದೇ ಇರೋದು ಗಂಭೀರ ಚರ್ಚೆಗೆ ಕಾರಣ ಆಗಿದೆ. ಆದ್ರೆ ಕಾಶ್ಮೀರದಲ್ಲಿ ಸಿಲುಕಿಕೊಂಡಿದ್ದಂತಹ ಕರ್ನಾಟಕದ ಪ್ರವಾಸಿಗರಿಗೆ ಸಹಾಯ ಮಾಡೋಕೆ ರಾಜ್ಯ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಂಡಿತ್ತು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸ್ವತಃ ಕಾಶ್ಮೀರಕ್ಕೆ ತೆರಳಿ ಪ್ರವಾಸಿಗರಿಗೆ ವಿಮಾನದ ವ್ಯವಸ್ಥೆಯನ್ನ ಮಾಡಿದ್ರು. ರಾಜ್ಯ ಸರ್ಕಾರ IPS ಅಧಿಕಾರಿ ಆರ್ ಚೇತನ್ ನೇತೃತ್ವದಲ್ಲಿ 4 ಸದಸ್ಯರ ಪೊಲೀಸ್ ತಂಡವನ್ನ ಕಾಶ್ಮೀರಕ್ಕೆ ಕಳುಹಿಸಿತ್ತು. ಇದರಿಂದಾಗಿ ಕನ್ನಡಿಗರು ಸುರಕ್ಷಿತವಾಗಿ ಕರ್ನಾಟಕಕ್ಕೆ ವಾಪಸ್ ಬರೋಕೆ ಸಾಧ್ಯ ಆಯಿತು. ಈ ಕಾರ್ಯ ರಾಜ್ಯ ಸರ್ಕಾರದ ಜವಾಬ್ದಾರಿಯುತ ವರ್ತನೆಗೆ ಸಾಕ್ಷಿಯಾಗತ್ತೆ. ಇದನ್ನಾದ್ರೂ ತೇಜಸ್ವಿ ಸೂರ್ಯ ಮಾಧ್ಯಮದ ಮುಂದೆ ಹೇಳಿ ಸರ್ಕಾರದ ಕಾರ್ಯಕ್ಷಮತೆ ಬಗ್ಗೆ ಹೆಮ್ಮೆ ಪಡಬಹುದಿತ್ತು. ಅದನ್ನೂ ಮಾಡಿಲ್ಲ. ಇನ್ನು ವಿಮಾನಯಾನ ಸಂಸ್ಥೆಗಳು ಟಿಕೆಟ್ ದರವನ್ನ ದುಪ್ಪಟ್ಟುಗೊಳಿಸಿದಾಗ ಈ ಸಮಸ್ಯೆಯನ್ನು ತಗ್ಗಿಸೋಕೆ ತೇಜಸ್ವಿ ಸೂರ್ಯ ಕೇಂದ್ರ ಸರ್ಕಾರದ ಜೊತೆಗೆ ಯಾವ ರೀತಿ ಸಂಪರ್ಕದಲ್ಲಿದ್ರು? ರಾಜ್ಯ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡ್ರೂ ಸಹ ತೇಜಸ್ವಿ ಸೂರ್ಯ ಈ ಬಗ್ಗೆ ಏನೂ ಮಾತಾಡದೆ ಇದು ಹಿಂದೂಗಳ ಮೇಲಿನ ದಾಳಿ ಅಂತ ಹೇಳೋದು ಎಷ್ಟು ಸರಿ? ಈ ರೀತಿ ಹೇಳಿಕೆಗಳು ದುರಂತದ ಸಂದರ್ಭದಲ್ಲಿ ಸೂಕ್ತವಾಗಿರತ್ತಾ? ಜನರಲ್ಲಿ ಭಯವನ್ನ ಹುಟ್ಟಾಕೋ ಬದಲಿಗೆ ಪರಿಹಾರ ಕಂಡುಕೊಳ್ಳುವತ್ತ ಗಮನ ಹರಿಸಬೇಕಲ್ವಾ? ಹಿಂದೂಗಳ ವಿರುದ್ಧದ ದಾಳಿ ಅಂತ ಹೇಳುವಾಗ ಅಲ್ಲಿನ ಜನರನ್ನ ಕರ್ನಾಟಕಕ್ಕೆ ಕರೆತರುವಲ್ಲಿ ಕರ್ನಾಟಕ ಸರ್ಕಾರ ಕೂಡಲೇ ಆಕ್ಷನ್ ತಗೊಂಡಿದ್ರ ಬಗ್ಗೆನೂ ಮಾತಾಡ್ಬೇಕು ಅಂತ ತೇಜಸ್ವಿ ಸೂರ್ಯ ಅವರಿಗೆ ಅನ್ಸ್ಲೇ ಇಲ್ವಾ? ಹಾಗಾದ್ರೆ ಕರ್ನಾಟಕ ಸರ್ಕಾರದ ಕೆಲಸಕ್ಕೆ ಹೆಮ್ಮೆ ಪಡೋ ಜೊತೆಗೆ ಮೋದಿ ಸರ್ಕಾರದ ವೈಫಲ್ಯವನ್ನು ಸಹ ಪ್ರಶ್ನೆ ಮಾಡಬೇಕಿತ್ತು. ಇದನ್ನ ತೇಜಸ್ವಿ ಸೂರ್ಯ ಮಾಡಿಲ್ಲ. ಇದು ಕರ್ನಾಟಕದ ಜನತೆಯಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದು ತೇಜಸ್ವಿ ಸೂರ್ಯ ಅವರಿಗೆ ಜವಾಬ್ದಾರಿಯ ಕೊರತೆ ಇದೆಯಾ ಅನ್ನೋ ಅನುಮಾನ ಹುಟ್ಟುವಂತೆ ಮಾಡುತ್ತೆ. ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಕರ್ನಾಟಕದ ಪ್ರವಾಸಿಗರಿಗೆ ಒಂದು ದುರಂತ. ಕರ್ನಾಟಕದ ಜನತೆಯ ಪ್ರತಿನಿಧಿಯಾಗಿ ಇಂತಹ ತುರ್ತು ಸಂದರ್ಭದಲ್ಲಿ ತಕ್ಷಣದ ಕ್ರಮ ಕೈಗೊಳ್ಳೋದು ಸಂಸದರ ಕರ್ತವ್ಯ. ಜನಪ್ರತಿನಿಧಿಗಳಿಂದ ಜನತೆ ಏನನ್ನ ನಿರೀಕ್ಷಿಸ್ತಾರೆ ಅನ್ನೋದನ್ನ ಪುನರ್ ವಿಮರ್ಶಿಸುವ ಅಗತ್ಯತೆ ಕೂಡ ಇದೆ. ಅಷ್ಟೇ ಅಲ್ಲ, ತೇಜಸ್ವಿ ಸೂರ್ಯ ವಿರುದ್ಧ ಜನರಿಗೆ ಇನ್ನೊಂದು ವಿಚಾರಕ್ಕೆ ಅಸಮಾಧಾನ ಇದೆ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಸರ್ಕಾರ ದಾಳಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ತಕ್ಷಣವೇ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನ ಘೋಷಿಸಿದೆ. ಆದರೆ ರಾಜ್ಯ ಸರ್ಕಾರದ ಈ ಕ್ರಮಕ್ಕೆ ವ್ಯತಿರಿಕ್ತವಾಗಿ ಕೇಂದ್ರ ಸರ್ಕಾರ ಇದುವರೆಗೆ ಯಾವುದೇ ಪರಿಹಾರವನ್ನ ಘೋಷಿಸಿಲ್ಲ. ಕೇಂದ್ರ ಸರ್ಕಾರದಿಂದ ಪರಿಹಾರ ಘೋಷಣೆ ಆಗದೇ ಇರೋದು ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಭಯೋತ್ಪಾದಕರ ದಾಳಿಗಳ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸಾಮಾನ್ಯವಾಗಿ ಸಂತ್ರಸ್ತರಿಗೆ ಆರ್ಥಿಕ ನೆರವನ್ನ ಘೋಷಿಸಬೇಕು. ಆದರೆ ಈ ಬಾರಿ ಕೇಂದ್ರದ ಮೌನ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ.
ಕರ್ನಾಟಕದ 3 ಸಂತ್ರಸ್ತರ ಕುಟುಂಬಗಳು ಕೇಂದ್ರದಿಂದ ಯಾವುದೇ ನೆರವನ್ನ ಇನ್ನೂ ಸಹ ಪಡೆದಿಲ್ಲ. ತೇಜಸ್ವಿ ಸೂರ್ಯ ಬಿಜೆಪಿಯ ಪ್ರಮುಖ ಯುವ ನಾಯಕರಾಗಿ ಮತ್ತು ಬೆಂಗಳೂರಿನ ದಕ್ಷಿಣದ ಸಂಸದರಾಗಿ ಈ ದಾಳಿಯ ಬಗ್ಗೆ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇವರು ಈ ದಾಳಿಯನ್ನ ಹಿಂದೂಗಳ ವಿರುದ್ಧದ ದಾಳಿ ಅಂತ ಹೇಳಿದ್ದಾರೆ. ಆದರೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಘೋಷಣೆ ಆಗದೇ ಇರೋ ಬಗ್ಗೆ ಇವರು ಇದುವರೆಗೆ ಯಾವುದೇ ಸಾರ್ವಜನಿಕ ಹೇಳಿಕೆ ಕೊಟ್ಟಿಲ್ಲ. ಇದು ಕರ್ನಾಟಕದ ಜನರ ಅಸಮಾಧಾನಕ್ಕೆ ಕಾರಣ ಆಗಿರೋದು. ತೇಜಸ್ವಿ ಸೂರ್ಯ ಅವರು ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಖಂಡಿಸಬೇಕು ಅನ್ನೋ ಒತ್ತಾಯ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಬರ್ತಾ ಇದೆ. ತೇಜಸ್ವಿ ಸೂರ್ಯ ಈ ದಾಳಿಯನ್ನ ಧಾರ್ಮಿಕ ಕೋನದಿಂದ ನೋಡಿ ಸಂತ್ರಸ್ತರಿಗೆ ಆರ್ಥಿಕ ನೆರವಿನ ವಿಷಯದಲ್ಲಿ ಕೇಂದ್ರವನ್ನ ಪ್ರಶ್ನಿಸದೇ ಇರೋದು ಟೀಕೆಗೆ ಕಾರಣ ಆಗಿದೆ. ಕರ್ನಾಟಕದ ಸಂಸದರಾಗಿ ತೇಜಸ್ವಿ ಸೂರ್ಯ ಅವರ ಕಡೆಯಿಂದ ಜನರು ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ದಾಳಿಯನ್ನ ಖಂಡಿಸಿದವರು ಕೇಂದ್ರ ಸರ್ಕಾರದಿಂದ ಪರಿಹಾರ ಘೋಷಣೆ ಆಗದೆ ಇರೋ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋ ಒತ್ತಾಯ ಕೂಡ ಜೋರಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.